ಎಲ್ರಿಗೂ ನಮಸ್ಕಾರ. ನಾನು ಗೋಪಿ ಕುಮಾರಿ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬೆಂಗಳೂರು JP ನಗರ್ 7th ಫೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಮಿಷನ್ ತುಂಬಾ ದಿನದಿಂದ ಏನೋ ಸೌಂಡ್ ಬರ್ತಾ ಇತ್ತು. F4 ಮಿಷನ್ ಹೊಸದೇ, ಇದು ಹೆಚ್ಚು ಕಮ್ಮಿ ಒಂದು 5-6 ತಿಂಗಳ ಮೇಲಾಗಿರ್ಬೋದು. ಏನ್ ಸೌಂಡ್ ಬರ್ತಾ ಇದೆ ಮತ್ತೆ ದಾರ ಕಟ್ ಆಗೋದು ಈ ತರ ಎಲ್ಲ ಆಗ್ತಾ ಇತ್ತು. ಏನಪ್ಪಾ ಅಂತ ವಿಷಯ ಅಂತ ನೋಡಿದ್ರೆ, ಇದನ್ನ ಎಲ್ಲಾ ಮಿಷಿನ್ ತರ ಇದಕ್ ಮೇಲೆ ಆಯಿಲ್ ಎಲ್ಲೂ ಹಾಕಲ್ಲ, ಕೆಳಗಡೆ ಹಾಕೋದಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಅದರಿಂದ ನೋಡಿ ಎಷ್ಟು ಗಲೀಜಾಗಿದೆ ಮಿಷಿನ್ ಅಂತಂದ್ರೆ ಅಷ್ಟು ಗಲೀಜಾಗಿದೆ. ಮತ್ತೆ ಆಯಿಲ್ ಅಷ್ಟೇ, ಇಲ್ಲಿ ನಂಬರ್ ಕೊಟ್ಟಿರ್ತಾರೆ, ಹೈ ಮತ್ತೆ ಲೋ ಅಂತ 2 ನಂಬರ್ ಇರುತ್ತೆ. ಆಯಿಲ್ ಅಲ್ಲಿ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ, ಇಲ್ಲಿ ನೋಡ್ಕೋಬಹುದು ನೀವು. ಹೈ ಇರುತ್ತೆ ಮತ್ತೆ ಇಲ್ಲಿ ಕೆಳಗಡೆ ಲೋ ಅಂತ ಇರುತ್ತೆ. ಆಲ್ರೆಡಿ ಲೋ ಹೋಗ್ಬಿಟ್ಟಿದೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ ನಾವ್ ಇದನ್ನ ಹಿಂಗೆ ಎತ್ಬಿಟ್ಟು ಆಯಿಲ್ ಅನ್ನೋದು ಹಾಕಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಈ ಡಸ್ಟ್ ಎಲ್ಲ ಸಿಗಾಕೊಂಡು ಏನಾಗುತ್ತಂದ್ರೆ ಮತ್ತೆ ನಮ್ಗೆ ಅದೇ ಸರಿಯಾಗಿ ಆಯಿಲ್ ಸರ್ಕ್ಯುಲೇಟ್ ಆಗ್ದಿರಾ ಈ ಡಸ್ಟ್ ಅಲ್ಲಲ್ಲಿ ದಾರ ತರ ಇಲ್ಲಿ ಬಿಟ್ಟಿರ್ತಾರಲ್ಲ, ಇದ್ರ ಸಹಾಯದಿಂದ ಮೇಲ್ಗಡೆ ಎಲ್ಲಾ ಪಾರ್ಟ್ಸ್ಗೂ ಆಯಿಲ್ ಅನ್ನೋದು ಸಪ್ಲೈ ಆಗುತ್ತೆ. ಈ ಡಸ್ಟ್ ಅದಕ್ಕೆ ಹೋಗಿ ಸಿಗಾಕೊಂಡು ಸರಿಯಾಗಿ ಆಯಿಲ್ ಹೋಗ್ದಿರ ಇದ್ದಕ್ಕೆ ಮಿಷಿನ್ ಒಳಗಡೆ ಎಲ್ಲ ನೀಟಾಗಿ ಸಪ್ಲೈ ಆಗದಿರೋದಕ್ಕೋಸ್ಕರ ದಾರ ಕಟ್ಟಾಗೋದು, ಸೌಂಡ್ ಜಾಸ್ತಿ ಬರೋದು, ಈ ತರ ಎಲ್ಲ ಆಗ್ತಾ ಇರುತ್ತೆ. ಅದೇ ತೀರಿ ರನ್ ಮಾಡ್ತಾ ಇದ್ರೆ ನಮ್ಗೆ ಸುಮಾರು ಪ್ರಾಬ್ಲಮ್ ಅನ್ನೋದು ಬರುತ್ತೆ. ಹೆವಿ ಸೌಂಡ್ ಬರುತ್ತೆ. ಮತ್ತೆ ಒಳಗಡೆ ಎಲ್ಲ ಪಾರ್ಟ್ಸ್ ಆಯಿಲ್ ಹೋಗ್ದಿರ ಅದು ಹಂಗೆ ಹಿಂಗೆ ರನ್ ಆಗಿ ರಿಪೇರಿ ಆಗೋ ಚಾನ್ಸಸ್ ಎಲ್ಲ ಜಾಸ್ತಿ ಬರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂತಂದ್ರೆ ನಾವು ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ಆಯಿಲ್ ಎಲ್ಲ ತೆಗೆದ್ಬಿಟ್ಟು, ಎಲ್ಲರಿಗೂ ಗೊತ್ತಿರುತ್ತೆ ಇಲ್ಲಿ ಸೆಂಟ್ರಲ್ ಒಂದು ನೆಟ್ ಕೊಟ್ಟಿರ್ತಾನೆ. ಈ ನೆಟ್ ಲೂಸ್ ಮಾಡಿ ಹಿಂಗ್ ಸೈಡ್ಗೆ ಹಾಕಿದ ತಕ್ಷಣ ಕೆಳಗಡೆ ಸಣ್ಣದಾಗಿ ಓಲ್ ಕೊಟ್ಟಿರ್ತಾರೆ. ಆ ಓಲ್ ಕೆಳಗಡೆ ಒಂದು ಡಬ್ಬ ಅನ್ನೋದು ಖಾಲಿ ಡಬ್ಬ ನೋಡಿ, ಈ ತರ ಖಾಲಿ ಆಯಿಲ್ ಇರುವಂತ ಡಬ್ಬ ಒಂದು ರೆಡಿ ಆಗಿ ಇಟ್ಕೋಬೇಕು. ಕೆಳಗಡೆ ಇಟ್ಕೊಂಡು ನೀಟಾಗಿ ಆಯಿಲ್ ಎಲ್ಲ ಹೋದ್ಮೇಲೆ ಮತ್ತೆ ನೀಟಾಗಿ ಎಲ್ಲ ಕಡೆ ಪ್ರತಿಯೊಂದನು ನೀಟಾಗಿ ಕ್ಲೀನ್ ಮಾಡ್ಬಿಟ್ಟು ನೋಡು, ಈ ನಾವು ಹಲ್ಲುತ್ತೀವಲ್ಲ ಬ್ರಷ್, ಈ ತರದ್ದು ಒಂದು ತಗೊಂಡು ನೀಟಾಗಿ ಕ್ಲೀನ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ನೀಟಾಗಿ ಇದ್ರ ಸಹಾಯದಿಂದ ನೀಟಾಗಿ ಎಲ್ಲಾ ಕಡೆ ಕ್ಲೀನ್ ಮಾಡ್ಬಿಟ್ಟು ಮತ್ತೆ ನಾವು 1 ಲೀಟರ್ ನೋಡಿ, 1 ಲೀಟರ್ ಇಲ್ಲೆಲ್ಲ ಕೊಟ್ಟಿರ್ತಾರೆ ಮಿಷಿನ್ಗೆ ಹಾಕೋ ಆಯಿಲ್ ಅಂತ ಹೇಳ್ಬಿಟ್ಟು. ಈ ಬಾಟ್ಲಲ್ಲಿ ಇದು ಚೆನ್ನಾಗಿರುತ್ತೆ ಆಯಿಲ್. 1 ಲೀಟರ್ ಬಾಟ್ಲ್ ತಗೊಂಡ್ಬಂದು ಫುಲ್ ನೀಟಾಗಿ ಇಲ್ಲಿ ಹೈ ಅಂತ ಕಾಣಿಸುತ್ತಲ್ಲ, ಈ ಹೈ ಕಾಣಿಸೋವರೆಗೂ ನಾವು ಆಯಿಲ್ ಅನ್ನೋದು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಕವರ್ ಮಾಡಿದ್ರೆ ಮತ್ತೆ ನಮ್ದು ಹೊಸ ಮಿಷಿನ್ ಹೆಂಗಿರುತ್ತೋ ಅದೇ ತರ ತುಂಬಾ ಸಾಫ್ಟ್ ಆಗಿ ಮತ್ತೆ ಎಲ್ಲ ಕಡೆ ಆಯಿಲ್ ಹೋಗೋದ್ರಿಂದ ದಾರ ಕಟ್ ಆಗೋದು, ಲೂಸ್ ಸ್ಟಿಚ್ ಬರೋದು, ಈ ತರದ್ದು ಏನೂ ಪ್ರಾಬ್ಲಮ್ ಆಗಿದ್ರೆ ನೀಟಾಗಿ ಮಿಷಿನ್ ಅದು ನಮ್ಗೆ ಹೊಸ ತರ ಬರುತ್ತೆ. ಅದನ್ನ ಯಾವ ರೀತಿ ಮಾಡ್ಕೋಬೇಕಂತ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಹೆಂಗಿರುತ್ತೋ ಹಂಗೆ ಇರ್ಲಿ. ಮತ್ತೆ ನೀಡಿಲಿಂದ ಮಿಷಿನ್ ಈ ಪುಟ್ ಅನ್ನೋದ್ ಮೇಲೆ ತಗೊಂಡು ದಾರ ಅನ್ನೋದು ತಗೊಬಿಡ್ಬೇಕು. ಫಸ್ಟ್ ನೋಡಿ, ದಾರ ಇರುತ್ತಲ್ಲ, ದಾರ ಅನ್ನೋದು ಸೈಡ್ ತಗೊಂಡು ಸುತ್ಕೊಂಡ್ಬಿಡಿ. ಏನಕ್ಕೆ ಅಂದ್ರೆ ದಾರಕ್ಕೆಲ್ಲ ಆಯಿಲ್ ಆಗೋ ಚಾನ್ಸಸ್ ಇರುತ್ತಲ್ಲ, ಅದಕ್ಕೆ ಆಯಿಲ್ಗೆ ದಾರಕ್ಕೆ ಆಯಿಲ್ ಹಾಕ್ಬಿಟ್ರೆ ಸರಿ, ಅವಾಗೆಲ್ಲ ಇದಾಗುತ್ತೆ. ಮತ್ತೆ ಈ ಡಬ್ಬಿ ಅನ್ನೋದು ತೆಗೆದ್ಬಿಟ್ಟು ನಮ್ ಸೈಡಲ್ಲಿ ಡಬ್ಬ ಇರುತ್ತಲ್ಲ ಆ ಡಬ್ಬಕ್ಕೆ ಹಾಕೊಂಡ್ಬಿಡಿ. ಇಷ್ಟಾದ್ಮೇಲೆ ಈ ಡಬ್ಬ ರೆಡಿ ಇಟ್ಕೋಬೇಕು ನಾವು. ಡಬ್ಬ ರೆಡಿ ಇಟ್ಕೊಂಡು ನೋಡಿ, ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಇಲ್ಲಿ ಒಂದು ಸ್ಕ್ರೂ ಇರುತ್ತೆ ನಮ್ಗೆ. ಇದು ಆಯಿಲ್ ರೆಸ್ಟ್ ಎಲ್ಲ ಕುತ್ಕೊಂಡ್ಬಿಟ್ಟಿದೆಲ್ಲ ಗೊತ್ತಾಗ್ತಾ ಇಲ್ಲ ನೋಡಿ, ಲೂಸ್ ಆಯ್ತು ಸ್ವಲ್ಪ. ಇಲ್ಲಿ ಕೆಳಗಡೆ ಇಟ್ಕೊಂಡಿರ್ಬೇಕು. ಏನಕ್ಕೆ ಅಂತಂದ್ರೆ ಅದು ಸೈಡ್ಗೆ ಹೋಗ್ಬಿಡುತ್ತೆ. ಬೋಲ್ಟ್ ಬಿಚ್ಚಿದ ತಕ್ಷಣ ಆಯಿಲ್ ಕೆಳಗಡೆ ಹೋಗಿ ಎಲ್ಲ ಕಡೆ ಗಲೀಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ನೀಟಾಗಿ ಕೆಳಗಡೆ ಡಬ್ಬಕ್ಕೆ ಹೋಗ್ಬೇಕು. ಅದಾದ್ಮೇಲೆ ಕೆಳಗಡೆನೂ ಒಂದ್ ಸ್ವಲ್ಪ ವೇಸ್ಟ್ ಬಟ್ಟೆ ಅನ್ನೋದು ಹಾಕಿ. ಏನಕ್ಕೆ ಅಂತಂದ್ರೆ ಅಕಸ್ಮಾತ್ ಆಗಿ ಅದೇನಾದ್ರು ಬಾಟ್ಲ್ ನಾವು ತೆಗಿತೀವಲ್ಲ, ಒಂದೊಂದು ಡ್ರಾಪ್ ಸೋರಿ ಅದೇನಾಗುತ್ತಂದ್ರೆ ಮತ್ತೆ ಕೆಳಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಕೆಳಗಡೆ ಬಿದ್ದಾಗ ಬಟ್ಟೆ ಅಲ್ಲೆಲ್ಲ ಕೆಳಗಡೆ ಟೈಲ್ಸ್ ಎಲ್ಲ ಗಲೀಜಾಗುತ್ತೆ, ಇಲ್ಲ ಬಟ್ಟೆ ಅದೆಲ್ಲ ಸುಮ್ಮನೆ ಇದಾಗುತ್ತೆ. ಒಂದು ವೇಸ್ಟ್ ಬಟ್ಟೆ ಅನ್ನೋದು ನಮ್ಮ ಹತ್ರ ಇರುತ್ತಲ್ಲ, ಅದೊಂದು ಹಾಕೊಂಡಿರಿ ಕೆಳಗಡೆ ನೋಡಿ. ಈ ತರ ಕಾಟನ್ ಬಟ್ಟೆ ವೇಸ್ಟ್ ಮಿಕ್ಕಿದೆಯಲ್ಲ, ಇದನ್ನೊಂದು ಕೆಳಗಡೆ ಹಾಕಿರ್ತೀನಿ. ಒಂದ್ 4-5-2-3 ಫೋಲ್ಡ್ ಮಾಡಿ ಹಾಕಿ. ಒಂದ್ ಹನಿ ಬಿದ್ರೆ ಕೆಳಗಡೆ ಹಂಗೆ ಹಾಕ್ದಿರಾ ಇರ್ಲಿ ಅಂತ. ಮಿಕ್ಕಿರೋ ಆಯಿಲ್ ಡಬ್ಬ ಇರುತ್ತಲ್ಲ, ಅದು ಈ ಹೋಲ್ ಕರೆಕ್ಟ್ ಆಗಿ ಡೈರೆಕ್ಷನ್ ಅಲ್ಲಿ ಕೆಳಗಡೆ ನೀಟಾಗಿ ಹಂಗೆ ಇಕ್ಬಿಡಿ. ಒಂದೊಂದು ತುಟಿ ಹಿಂಗ್ ಸೋರಿದ್ರೆ ಡಬ್ಬದ ಹೊರಗಡೆ ಸೋರೋ ತರ
ಕೆಳಗಡೆ ಅನ್ನೋದು ಇಕ್ಬಿಡಿ. ಆ ಡಬ್ಬದ ಕೆಳಗಡೆ ಒಂದು ಬಟ್ಟೆ ಅನ್ನೋದು 4-5 ಫೋಲ್ಡ್ ತರ ಹಿಂಗ್ ಫೋಲ್ಡ್ ಮಾಡಿಬಿಟ್ಟು ಡಬ್ಬದ ಕೆಳಗಡೆ ಇಡಿ. ಅದ್ರ ಮೇಲೆ ಡಬ್ಬ ಇಕ್ಬಿಟ್ಟು ಈ ಹೋಲ್ ಕೆಳಗಡೆ ಕರೆಕ್ಟಾಗಿ ಒಂದು ಡ್ರಾಪ್ ಸೋರಿದ್ರು ಡಬ್ಬದ ಒಳಗಡೆ ಹೋಗ್ಬೇಕು. ಆ ತರ ಡಬ್ಬ ಅನ್ನೋದು ಕೆಳಗಡೆ ಇಕ್ಬಿಡಿ. ಓಕೆನಾ? ಅದಾದ್ಮೇಲೆ ನಾವು ಫಾಲ್ಸ್ ತಗೊಂತೀವಲ್ಲ, ಆ ಕವರ್ಗಳನ್ನ ಬಿಸಾಕ್ದಿರ ಚಿಕ್ಕ ಚಿಕ್ಕ ಕವರ್ ಇರುತ್ತಲ್ಲ, ಇದನ್ನ ಹಂಗೆ ಇಟ್ಕೊಂಡಿರ್ಬೇಕು ನಾವು. ನೋಡಿ, ಫಾಲ್ಸ್ ತಗೊಂಡಿರ್ತೀವಲ್ಲ, ಇದನ್ನ ಈ ಫಾಲ್ ತಗೊಂತೀವಲ್ಲ, ಈ ಕವರ್ನ ನೋಡಿ ಬಿಸಾಕ್ತಿರೋ ಕೆಲವೊಂದು ಹಂಗೆ ಇಟ್ಕೊಡ್ತೀನಿ. ಅದರಲ್ಲಿ ಇರೋ ರೆಡ್ಗಳನ್ನ ರೆಡ್ ಪೀಸಸ್ ಏನಿರುತ್ತೆ ಅದನ್ನ ಬಂದ್ಬಿಟ್ಟು ನಾನು ಏನಾದ್ರು ಬರ್ಕೊಳ್ಳಕ್ಕೆ ಯೂಸ್ ಮಾಡ್ಕೊಂತೀನಿ. ಈ ಪೇಪರ್ ಬಂದ್ಬಿಟ್ಟು ಈ ತರ ಕಸ ಏನಾದ್ರು ಬಂದಾಗ ವೇಸ್ಟೇಜ್ ನ ಬಿಸಾಕೊಳ್ಳಕ್ಕೆ ಬಟ್ಟೆಯಲ್ಲಿ ಬಿಸಾಕಿದ್ರೆ ಆ ಬಟ್ಟೆ ನೆಂದೋಗಿ ಕೆಳಗಡೆ ಬಂದು ಬೇರೆ ಬಟ್ಟೆಗೆಲ್ಲ ಆಗೋ ಇದೆಲ್ಲ ಇದಾಗುತ್ತೆ. ವೇಸ್ಟ್ ನೆಲ್ಲ ತೆಗೆದ್ಬಿಟ್ಟು ಕವರ್ ಅಲ್ಲಿ ಹಾಕಿ ಇದನ್ನ ಕಟ್ಬಿಟ್ಟು ಮತ್ತೆ ಇನ್ನೊಂದು ಕವರ್ಗೆ ಹಾಕಿ ಮತ್ತೆ ಬಿಸಾಕಿದ್ರೆ ಯಾರಿಗೂ ಯಾವ ಬಟ್ಟೆಗೂ ತೊಂದರೆ ಆಗಲ್ಲ. ಆಲ್ರೆಡಿ ನಮ್ಮ ಟೈಲರ್ ಅಂಗಡಿಯಲ್ಲಿ ತುಂಬಾ ಕಾಸ್ಟ್ಲಿ ಬಟ್ಟೆಗಳೆಲ್ಲ ಇರ್ತಾವಲ್ಲ, ಅದಕ್ಕೋಸ್ಕರ ಇದನ್ನ ಕ್ಲೀನ್ ಮಾಡ್ಬೇಕಾದ್ರೆ ಸ್ವಲ್ಪ ನೀಟಾಗಿ ಕೇರ್ಫುಲ್ ಆಗಿ ನೋಡ್ಕೋಬೇಕು. ನೋಡಿ, ಈ ತರ ಇರುತ್ತೆ. ನೋಡಿ, ಇದಕ್ಕೆ ಬರುತ್ತಲ್ಲ, ಇದನ್ನ ಹಿಂಗೆ ಕವರಲ್ಲೇ ತಕೋಬೇಕು. ನೋಡಿ, ಈ ತರ ನಿಧಾನಕ್ಕೆ ಒಂದ್ ಕಡೆಯಿಂದ ನೋಡಿ ಇದಕ್ಕೆ ಬರುತ್ತೆ. ಮತ್ತೆ ಇದನ್ನ ಒಳಗಡೆ ಹಿಂಗೆ ಇಟ್ಕೊಂಡು ಹಿಂಗೆ ತಗೋಬೇಕು. ನೋಡಿ, ಒಂದ್ ಕಡೆಯಿಂದ ನೀವು ನೋಡ್ಕೋಬಹುದು ಮಿಷಿನ್ ಎಷ್ಟು ಡಸ್ಟ್ ಹಿಡಿದಿರ್ತದೆ ಅಂತ. ನೋಡಿ, ಎಲ್ಲಾ ಕಡೆ ನೀಟಾಗಿ ನೋಡಿ, ನಾನು ಹೇಳ್ದಲ್ಲ ನೋಡಿ, ಇದರಿಂದಾನೇ ಆಯಿಲ್ ಇಲ್ಲೊಂದ್ ಕಡೆ ಇರುತ್ತೆ, ಇಲ್ಲೊಂದ್ ಕಡೆ ಅಲ್ಲೊಂದ್ ಕಡೆ ಇರುತ್ತೆ. ನೋಡಿ, ಇದಕ್ಕೆಲ್ಲ ಡಸ್ಟ್ ಸಿಗಾಕೊಂಡು ಎಲ್ಲ ಆಯಿಲ್ ಅನ್ನೋದು ಸರಿಯಾಗಿ ಪಂಪ್ ಆಗಲ್ಲ. ನೋಡ್ಕೋಬಹುದು. ನೋಡಿ, ದಾರ ತರ ಇರುತ್ತೆ. ಇದಕ್ಕೆ ಇಷ್ಟು ಸಿಗಾಕೊಂಡ್ರೆ ಎಲ್ಲೋಗುತ್ತದೆ ಆಯಿಲ್ ನೀಟಾಗಿ. ನೋಡಿ, ಆ ದಾರ ಎಲ್ಲ ಏನಾಗಿರ್ತಾರೆ ಅಂದ್ರೆ ನೋಡಿ ಎಷ್ಟು ಸಿಗಾಕೊಂಡಿದೆ. ಅವಾಗ ತೆಗ್ದ್ವಿ, ಮತ್ತೆ ಎಷ್ಟು ತೆಗಿದ್ವಿ. ಇಷ್ಟು ಸಿಗಾಕೊಂಡ್ಮೇಲೆ ದಾರಕ್ಕೆ ಆ ದಾರದಿಂದ ನೀಟಾಗಿ ಆಯಿಲು ಮಿಷಿನ್ಗೆ ಎಲ್ಲ ಕಡೆ ಸರಿಯಾಗಿ ಹೋಗಲ್ಲ. ಅವಾಗ ಏನಾಗುತ್ತಂದ್ರೆ ದಾರ ಕಟ್ಟಾಗೋದು, ಸೌಂಡ್ ಜಾಸ್ತಿ ಬರೋದು, ಲೂಸ್ ಸ್ಟಿಚ್ ಬರೋದು, ಬಟ್ಟೆ ರಿಂಕಲ್ಸ್ ಬರೋದು, ಏನೇನು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಗೊತ್ತಾಗಲ್ಲ. ನಮ್ಗೇನೋ ರೆಗ್ಯುಲರ್ ಆಗಿ ನಾವು ಡೈಲಿ ಕೆಲಸ ಮಾಡೋದನ್ನ ನಮ್ಗೆ ಗೊತ್ತಾಗ್ಬಿಡ್ತದೆ ಮಿಷಿನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತ. ನಿಮ್ಗೂ ಅಷ್ಟೇ ಈ ತರ ಕಟ್ಟಾಗ್ತಾ ಇದ್ದಾಗ ಸ್ವಲ್ಪ ನೋಡ್ಕೊಂಡು ನೀಟಾಗಿ ಎಲ್ಲ ಕಡೆ ನೋಡಿ. ಎಲ್ಲ ಕಡೆ ನಾವು ಕೈಯಲ್ಲಿ ಮಾಡೋಕ್ಕಾಗಲ್ಲ, ಅದಕ್ಕೆ ಏನ್ ಮಾಡ್ತೀವಿ, ಈ ಬ್ರಷ್ನ ತಗೊಂಡು ನೋಡಿ ಎಷ್ಟೊಂದು ಬರ್ತಾ ಇರುತ್ತೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಮ್ಗೆ ಹೊಸ ಮಿಷಿನ್ ಹೆಂಗಿರುತ್ತೆ ಅದೇ ರೀತಿ ಅನ್ನೋದು ನಮ್ಗೆ ನೀಟಾಗಿ ಸೌಂಡ್ ಇಲ್ದಿರ ಮಿಷಿನ್ ಅನ್ನೋದು ವರ್ಕ್ ಆಗುತ್ತೆ. ನೋಡ್ಕೋಬಹುದು ಇಲ್ಲೆಲ್ಲ ನೋಡಿ ಎಷ್ಟಿದೆ ಜಸ್ಟ್. ನಾವು ದಿನಾ ಕೆಲಸ ಮಾಡ್ತೀವಲ್ಲ ಅದನ್ನೆಲ್ಲ ಚೆಮ್ಕಿ ಆಗಿರ್ಬೋದು, ಸಣ್ಣ ಸಣ್ಣ ದಾರ ಕಟ್ ಮಾಡೋ ಪೀಸಸ್ ಎಲ್ಲ ಇದ್ರಲ್ಲಿ ಬರುತ್ತೆ. ನೋಡಿ, ಇದರಲ್ಲಿ ಹಂಗೆ ಹಾಕೋಬೇಕು. ಒಂದೊಂದು ಚೂರು ಎಲ್ಲ ಕೆಳಗಡೆ ಬೀಸಾಕೊಂಡ್ರೆ ಸರಿಯಾಗೋಲ್ಲ ಅದು. ನೋಡಿ, ಇಲ್ಲೊಂದು ದಾರ ಇದೆ ನೋಡಿ, ಇದಕ್ಕೂ ಎಷ್ಟು ನೋಡಿ ಫಸ್ಟ್ ಇದು ಕ್ಲೀನ್ ಮಾಡ್ಬಿಡ್ತೀನಿ. ಈ ದಾರಕ್ಕೆ ನೋಡಿ ಎಷ್ಟು ಸಿಗಾಕೊಂಡಿದೆ. ನೋಡಿ, ಇದು ಸಿಗಾಕೊಂಡ್ರೆ ದಾರ ಟೈಮ್ಗೆ ನಾವು ಸ್ಪೀಡಾಗಿ ಹೊಲ್ದೇವ, ಸ್ಲೋ ಆಗಿ ಹೊಲ್ದಾಗೇನೋ ಮೆತ್ತಗೆ ಹೆಂಗೋ ಆಯಿಲ್ ಎಳ್ಕೊಂಡ್ಬಿಡುತ್ತೆ ಮಿಷಿನ್. ಸ್ಪೀಡಾಗಿ ಹೊಲ್ದಾಗ ಎಲ್ಲೋಗುತ್ತೆ, ಆಗಲ್ಲ. ಅಷ್ಟು ಸ್ಪೀಡಾಗಿ ಇದು ಪಂಪ್ ಮಾಡಕ್ ಆಗಲ್ಲ. ಅವಾಗ ಏನಾಗುತ್ತೆ, ಮಿಷಿನ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋಡಿ, ಸುತ್ತ ಈ ತರ ಇದಿರುತ್ತೆ. ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದಾದ್ಮೇಲೆ ಈ ಕಡೆ ನಾವು ಬಾಬಿನ್ ಕೇಸ್ ಹಾಕ್ತೀವಲ್ಲ, ಅದು ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ತರ ಇರುತ್ತೆ. ಆಯಿಲ್ ಕೆಳಗಡೆ ಹೋಗ್ದಿರಾ ಅದು ಸ್ವಲ್ಪ ಸೇಫ್ ಆಗಿ ಕವರ್ ಮಾಡಿರ್ತಾರೆ.
ನೋಡಿ ಬ್ರಷ್ ಎಲ್ಲ ಒಳಗಡೆ ಏನು ಹೋಗ್ತಾನೆ ಇಲ್ಲ. ಎಷ್ಟು ದಿನಕ್ಕೆ ಒಂದ್ಸಲಿ ಕ್ಲೀನ್ ಮಾಡ್ಕೋಬೇಕು ಅಂತ ಕೇಳಿದ್ರೆ ನನಗೆ, ನೀವು ಅವಾಗ ಚೆಕ್ ಮಾಡ್ಕೊಂತಾರೆ. ಇವಾಗ ನಾವು ಡೈಲಿ ಕೆಲಸ ಮಾಡೋದ್ರಿಂದ ನಮ್ದು ಒಂದು 5 ತಿಂಗಳಿಗೆಲ್ಲ ಈ ತರ ರೆಸ್ಟ್ ಇಡ್ತಿರಂಗೆ ಆಗ್ಬಿಡುತ್ತೆ. ನೀವು ಸ್ವಲ್ಪ ನೋಡಿ ಎಷ್ಟು ಕಸ ಇದೆ ಇಲ್ಲಿ ನೋಡ್ಕೋಬೋದು. ಈ ಡಬ್ಬದಿಂದಾನೇ ಎಷ್ಟೊಂದು ಬರ್ತಾ ಇದೆ. ಮತ್ತೆ ಇದನ್ನ ಎತ್ಕೊಂಡ್ಬಿಡಿ. ನೋಡಿ ಎಷ್ಟೊಂದು ಇದಿರುತ್ತೆ. ಮತ್ತೆ ನಾವು ಡೈಲಿ ಕೆಲಸ ಮಾಡ್ತೀವಿ. ನೀವು ಸ್ವಲ್ಪ ಒಬ್ಬೊಬ್ರು ಮನೆಯಲ್ಲಿ ಇಟ್ಕೊಂಡು ಸ್ವಲ್ಪ ರೇರ್ ಆಗಿ ಹೊಲಿಯೋರಿಗೆ ಸ್ವಲ್ಪ ದಿನ ಈ ತರ ಓಪನ್ ಮಾಡಿ ನೋಡಿ. ಇಲ್ಲ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಹೆಂಗ್ ಗೊತ್ತಾಗುತ್ತೆ ಅಂದ್ರೆ ದಾರ ಕಟ್ ಆಗೋದಾಗ್ಲು, ಲೂಸ್ ಸ್ಟಿಚ್ ಬರೋದಾಗ್ಲಿ, ಸೌಂಡ್ ಚೇಂಜಸ್ ಬರುತ್ತೆ. ದಿನ ನಾವು ಹೊಲಿತಾ ಇದ್ದಾಗ ಹೆಂಗ್ ಚೇಂಜಸ್ ಬರುತ್ತೆ ಆ ರೀತಿ ಅನ್ನೋದು ಬರಲ್ಲ ಮಿಷಿನ್. ಅವಾಗ ಬೇರೆ ತರ ಸೌಂಡ್, ಸ್ವಲ್ಪ ಹೆವಿ ಸೌಂಡ್ ಬರೋದಾಗ್ಲಿ ನಮ್ಗೆ ಗೊತ್ತಾಗ್ಬಿಡ್ತದೆ. ಏನಪ್ಪ ಯಾವಾಗ ಈ ತರ ಬರ್ತಾ ಇಲ್ಲ ಮಿಷಿನ್, ಇವಾಗ ಇಷ್ಟೊಂದು ಸೌಂಡ್ ಬರ್ತಾ ಇದೆ ಅಂತ ನಿಮ್ಗೆ ಆವಾಗ ಡೌಟ್ ಬರುತ್ತೆ. ಅವಾಗ ನೀವೇನ್ ಮಾಡ್ಬೇಕಂದ್ರೆ ಮಿಷಿನ್ ಒಂದ್ಸರಿ ಹಿಂಗ್ ಬಗ್ಗಿಸಿ ನೋಡ್ರೆ ಗೊತ್ತಾಗ್ಬಿಡ್ತದೆ. ಓ ಇದರಿಂದ ಇದಾಗ್ತಾ ಇರೋದು ಅಂತ ನಿಮ್ಗೆ ಗೊತ್ತಾಗಿ ಏನ್ ಮಾಡ್ತೀರಾ ನೀವು ಈ ತರ ಕ್ಲೀನ್ ಅನ್ನೋದು ಮಾಡ್ಕೋಬೇಕಾಗುತ್ತೆ. ನೋಡಿ ಎಷ್ಟೊಂದಿದೆ. ಈ ಸೈಡ್ ರಬ್ಬರ್ ಕೊಟ್ಟಿರ್ತಾರೆ ಅದು ಅದರದ್ದು. ನೋಡಿ ಇಲ್ಲೆಲ್ಲ ಕಡೆ ಇರುತ್ತೆ. ಮತ್ತೆ ನೀಟಾಗಿ ಕ್ಲೀನ್ ಮಾಡಾದ್ಮೇಲೆ ಹೊಸ ಆಯಿಲ್ ಅನ್ನೋದು ಹಾಕ್ಬೇಕು. ಕ್ಲೀನ್ ಮಾಡೋಕ್ಕೆ ಎಷ್ಟೊತ್ತಾಗುತ್ತಂದ್ರೆ ಹಿಂಗೆ ನೀಟಾಗಿ ಅದು ಎಷ್ಟು ಡಸ್ಟ್ ಆಗಿದ್ರೆ ಈ ಥರ ಆಗುತ್ತೆ. ನಮ್ಮ ಟೈಲರ್ಗೆ ಹೇಳ್ದೆ, ಅವ್ರು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರು. ಮೆಕ್ಯಾನಿಕ್ ಕರೆಸಿದ್ರೆ ಇದಕ್ಕೆ ಕಮ್ಮಿ ಅಂದ್ರೂ ಮೆಕ್ಯಾನಿಕ್ ಕರೆಸಿದ್ರೆ ಒಂದು 600 ರೂಪಾಯಿಂದ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ನಾನೇ ಕ್ಲೀನ್ ಅನ್ನೋದು ಸಂಡೇ ಟೈಮ್ ಅಲ್ಲ, ಅದಕ್ಕೆ ನೋಡಿ ಇಲ್ಲಿ ಅವಾಗೆ ಆಯಿಲ್ ಹೋಗಿದ್ರೆ ನಾವು ನೆಟ್ ಅಲ್ದಿವಲ್ಲ, ಇದೇ ನೆಟ್ಟದು. ಇದನ್ನ ಬೋಲ್ಟ್ ಅದು ಅಲ್ಲೇ ಇಟ್ಬಿಡೋಣ. ಮೆಕ್ಯಾನಿಕ್ನ ಎಲ್ಲದಕ್ಕೂ ಮೆಕ್ಯಾನಿಕ್ನೇ ಕರ್ಸ್ಕೊಂಡಿದ್ರೆ ನಾವು ಕಲಿಯೋದು ಯಾವಾಗ? ಮತ್ತೆ ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದ್ರೆ ನಾವೇ ಮನೇಲಿ ಯಾವ ರೀತಿ ಮಾಡ್ಕೋಬೇಕು. ಇವಾಗ ನಮ್ಗೇನೋ ನಂಗೆ ಕೆಲಸ ಬರುತ್ತೆ, ನಾನು ಮಾಡ್ಕೊತೀನಿ. ನಿಮ್ಗೆಲ್ಲ ಗೊತ್ತಾಗಲ್ಲ, ಏನ್ ಮಾತಾಡ್ತೀರಿ, ಏನ್ ಮಾಡ್ತೀರಾ, ಮಿಷಿನ್ ಪ್ರಾಬ್ಲಮ್ ಬರ್ತಿದೆ ಸರ್ ಅಂತ ಯೂಟ್ಯೂಬ್ ನೋಡೋದು, ಇಲ್ಲಾಂದ್ರೆ ಮೆಕ್ಯಾನಿಕ್ಗೆ ಕರ್ಸ್ಕೊಂತೀರಾ. ಪ್ರತಿಯೊಂದಕ್ಕೂ ಮೆಕ್ಯಾನಿಕ್ ಕರ್ಸ್ಕೊಂಡು ನಮಗೆ ಲಾಸು. ನೋಡಿ 600 ರೂಪಾಯಿ ಸಂಪಾದನೆ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇರುತ್ತೆ. ಕರೆಕ್ಟಾಗಿ ಅರ್ಧ ಗಂಟೆಯಲ್ಲಿ ಇದನ್ನೆಲ್ಲ ನಾವು ನೀಟಾಗಿ ಕ್ಲೀನ್ ಮಾಡ್ಕೋಬಹುದು. ನೋಡಿ ನಾನು ಬರೀ ಕೈಯಲ್ಲೇ ಕ್ಲೀನ್ ಮಾಡ್ತಾ ಇದ್ದೀನಿ. ನೀವು ಬೇಕಂದ್ರೆ ಗ್ಲೌಸ್ ಹಾಕೊಂಡು ಮಾಡ್ಕೋಬಹುದು. ನಮ್ಗೇನು ಗಲೀಜಾಗೋದನ್ನು ಹೊಸದನ್ನೆಲ್ಲ, ಅದರಿಂದ ನನಗೇನು ಆ ಥರ ಫೀಲಿಂಗ್ ಅನ್ನೋದೇ ಏನು ಅನಿಸ್ತಾ ಇಲ್ಲ. ಅದಕ್ಕೋಸ್ಕರ ನನ್ನ ಕೈಯಲ್ಲೇ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತೀನಿ. ನಾನು ಅದು ಬಿಟ್ಟು ನಾನು ಊರಲ್ಲಿ ವ್ಯವಸಾಯ ಮಾಡಿ ಬಂದಿರೋದು, ರೈತರ ಮಗ. ಅದಕ್ಕೋಸ್ಕರ ನಮಗೆ ಗಲೀಜು ಅನ್ನೋದು ಸರ್ವೇ ಸಾಮಾನ್ಯ. ಅದರಿಂದ ನನಗೇನು ಫೀಲಿಂಗ್ ಅನ್ನಿಸಲ್ಲ. ನಿಮ್ಗೆ ಆ ಥರ ಅನಿಸಿದೆ ಅಂತಂದರೆ ದಯವಿಟ್ಟು ಯಾರೋ ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆ ಥರ ಅನಿಸಿದ್ರೆ ನೀವು ಕೈಗೆ ಗ್ಲೌಸ್ ಬರುತ್ತಲ್ಲ, ಮೆಡಿಕಲ್ ಸ್ಟೋರ್ ಸಿಗುತ್ತೆ, ಅದನ್ನ ಯೂಸ್ ಮಾಡಿಕೊಂಡು, ಇದು ಸೈಡಲ್ ಆಗಿದೆ ರಬ್ಬರು, ಆ ಗ್ಲೌಸ್ನ ಸಹಾಯದಿಂದ ನೀವು ಅದು ಕ್ಲೀನ್ ಅನ್ನೋದು ಮಾಡ್ಕೋಬಹುದು. ತೊಂದರೆ ಏನಿಲ್ಲ. ನೋಡಿ ಕಾರ್ನರ್ಗಳೆಲ್ಲ ಚಿಕ್ಕ ಕಾರ್ನರ್ಗಳಿರ್ತವೆ. ಆ ಕಾರ್ನರ್ಗಳೆಲ್ಲ ನಿಮಗೆ ಬ್ರಷ್ ಕೈ ಹೋಗಲ್ಲ. ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ಕೋಬೇಕು. ನೋಡಿ ಇಷ್ಟ ಆಯ್ತು. ಈ ಕಡೆ ಒಂದು ರಬ್ಬರ್ ಇದೆ. ನೋಡಿ ಈ ಕಡೆ ಒಂದು ರಬ್ಬರ್ ಇದೆ, ಇದನ್ನ ಇಟ್ಕೊಳ್ಳೋಣ. ನೋಡಿ ಮಿಷಿನ್ ಎಲ್ಲ ಇಷ್ಟು ಗಲೀಜಾಗುತ್ತೆ. ನಾವು ಅದಾದ್ಮೇಲೆ ನೀಟಾಗಿ ಅದನ್ನ ಹಂಗೆ ಕ್ಲೀನ್ ಮಾಡಿ ಆಯಿಲ್ ಅನ್ನೋದು ಹಾಕ್ಬೇಕು. ನೋಡಿ ಎಷ್ಟು ಗಲೀಜೈತೆ ನೋಡಿ ಮಿಷಿನ್ ಅಲ್ಲಿ. ಇನ್ನೂ ಗಲೀಜೈತೆ, ಇನ್ನೂ ಕ್ಲೀನ್ ಮಾಡ್ತಾನೆ ಇದ್ದೀನಿ. ಇಲ್ಲೊಂದು ಬೋಲ್ಟ್ ಇರುತ್ತೆ. ಮಿಷಿನ್ ಅಲ್ಲದೆ ಇವಾಗ ಬಟ್ಟೆ ತಗೊಂಡು ಕ್ಲೀನ್ ಮಾಡ್ಬೇಕು ನಾವು. ಬಟ್ಟೆ ಇಲ್ಲ ಅಂದ್ರೆ ವೇಸ್ಟ್. ಯಾವ್ದಾದ್ರು ತಗೊಂಡಾದ್ರು ಇರ್ತೈತೆ. ತುಂಬಾ ಗಲೀಜಾಗ್ಬಿಟ್ಟಿದೆ ಮಿಷಿನ್.
ಇಷ್ಟ ಆಯ್ತು. ಇವಾಗ ಬಟ್ಟೆಯಲ್ಲಿ ಕ್ಲೀನ್ ಮಾಡೋಣ ನೋಡಿ. ಈ ತರ ವೇಸ್ಟ್ ಅನ್ನ ತಗೊಂಡೆ ಸ್ವಲ್ಪ. ವೇಸ್ಟ್ ತಗೊಂಡು ಮಿಷಿನ್ ಎಲ್ಲ ಕ್ಲೀನ್ ಮಾಡೋಣ ಇವಾಗ. ಇದ್ರಲ್ಲಾದ್ರೆ ಸ್ವಲ್ಪ ನೀಟಾಗಿ ಆಗುತ್ತೆ, ಬಟ್ಟೆಗಿಂತ ನೀಟಾಗಿ ಎಳ್ಕೊಂತದೆ ನೋಡಿ. ಈ ಮೇಲ್ಗಡೆ ಮಿಷಿನ್ ಏನು ತೊಂದರೆ ಇಲ್ಲ, ಯಾಕಂದ್ರೆ ಸಿಗಾಕೊಳ್ಳೋದು ಈ ದಾರದಲ್ಲಿ ಜಾಸ್ತಿ. ಅದಾದ್ಮೇಲೆ ಕೆಳಗಡೆ ನಾವು ಕಟ್ ಮಾಡೋ ಪೀಸಸ್ ಎಲ್ಲ ಹಾಕಿ ಕೆಳಗಡೆ ಆಗಿರುತ್ತೆ, ಅದಕ್ಕೆ ಮಿಷಿನ್ ಎಲ್ಲ ಕ್ಲೀನ್ ಆಯ್ತು. ಇವಾಗ ನೋಡಿ ಇದು ಎಷ್ಟೊಂದಿರುತ್ತೆ. ಒಂದ್ ಕಡೆಯಿಂದ ನೀಟಾಗಿ ಒಂದೊಂದು ಹಳ್ಳ ದಿನ್ನೆನೆ ಜಾಸ್ತಿ ಇರುತ್ತೆ. ಸ್ಟ್ರೈಟ್ ಆಗಿದ್ರೆ ಒಂದೇ ಸಮಕ್ಕೆ ಕ್ಲೀನ್ ಆಗಿಬಿಡುತ್ತೆ. ಅದು ಹಳ್ಳ ದಿನ್ನೆ ಜಾಸ್ತಿ ಇರೋದ್ರಿಂದ ನಮ್ಗೆ ಇಷ್ಟು ಟೈಮ್ ಅನ್ನೋದು ಹಿಡ್ಕೊಂತದೆ. ಸ್ಕೂಲ್ ಡ್ರೈವರು ಹೋಗೋಕ್ಕಲ್ಲ, ಈ ಸ್ಕೂಲ್ ಡ್ರೈವರ್ ಇಟ್ಕೊಂಡು ಬಟ್ಟೆ ಒಳಗಡೆ ಹಿಂಗೆ ಇಟ್ಕೊಂಡು ಕ್ಲೀನ್ ಮಾಡ್ಕೋಬೇಕು. ನೋಡಿ ಎಷ್ಟು ಮೋಸ್ಟ್ಲಿ 6 ತಿಂಗಳು ಮೇಲಾಗಿರ್ಬೋದು ಅನ್ಸುತ್ತೆ ನಮ್ಮ ಮಿಷಿನ್ ಕ್ಲೀನ್ ಮಾಡಿ. ಅದಕ್ಕೆ ಇಷ್ಟೊಂದು ಡಸ್ಟ್ ಅನ್ನೋದಿದೆ, ಇಲ್ಲಾಂದ್ರೆ ಎಷ್ಟೊಂದು ಇರಲ್ಲ. ಮಿಷಿನ್ ಸೇಲ್ ಮಾಡ್ಬೇಕಾದ್ರೆ ಶೋರೂಮ್ ಅವರೇ ಹೇಳ್ತಾರೆ ಈ ಥರ 6 ತಿಂಗಳಿಗೆ ಒಂದ್ಸರಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಅಂತ. ಕೆಲವೊಬ್ರು ಗೊತ್ತಿಲ್ಲ ಅಂದರೆ ಮೆಕ್ಯಾನಿಕ್ ಅವಾಗವಾಗ ನಮಗೆ ರಿಪೇರಿ ಮಾಡೋಕ್ಕೆ ಬರ್ತಾರಲ್ಲ, ಅವ್ರು ನಮಗೆ ತಿಳಿಸ್ಕೊಟ್ಬಿಟ್ಟು ಹೋಗ್ತಾರೆ. ಇಲ್ಲ ನಿಮ್ಮ ಕೈಲಿ ಆಗಿಲ್ಲ ಅಂದರೆ ನಮಗೆ ಫೋನ್ ಮಾಡಿ ನಾವು ಬಂದು ನೀಟಾಗಿ ನಿಮಗೆ ಕ್ಲೀನ್ ಮಾಡಿಕೊಟ್ಬಿಟ್ಟು ಹೋಗ್ತೀವಿ ಅಂತಲೂ ಹೇಳ್ತಾರೆ. ಅವು ಬಂತು ಅಂದರೆ ಮಿನಿಮಮ್ ಈ ಥರ ಕ್ಲೀನಿಂಗ್ ಎಲ್ಲ ತಗೊಂಡ್ರೆ ಕಮ್ಮಿ ಅಂದ್ರೂ 600 ರೂಪಾಯಿ ಚಾರ್ಜ್ ಮಾಡೇ ಮಾಡ್ತಾರೆ. 600 ರೂಪಾಯಿ ಅವ್ರಿಗೇನು ಕೊಡೋದು ಅಂತ ನಾನೇ ಈ ಥರ ಸಂಡೇ ಟೈಮ್ ಫ್ರೀ ಇರ್ತೀನಲ್ಲ, ಕಸ್ಟಮರ್ಸ್ ಎಲ್ಲ ಜಾಸ್ತಿ ಬರಲ್ಲ, ಕೆಲಸನೇ ಇರುತ್ತೆ ಆದರೆ ಕಸ್ಟಮರ್ ಎಲ್ಲ ಜಾಸ್ತಿ ಬರಲ್ಲವಲ್ಲ, ಆ ಟೈಮಲ್ಲಿ ಒಂದು ಅರ್ಧದಿಂದ 1 ಅವರ್ ಕೆಲಸ ಇದು, ಜಾಸ್ತಿ ಹೊತ್ತೇನಾಗಲ್ಲ. ಕರೆಕ್ಟಾಗಿ ನಾವು ಮಾಡ್ಕೊಂಡಿದ್ವಿ ಅಂತಂದರೆ ಅರ್ಧದಿಂದ 1 ಅವರ್ ಕೆಲಸ ಇರುತ್ತೆ. ಆ 1 ಅವರಲ್ಲಿ ನೀಟಾಗಿ ನಾನು ಈ ಥರ ಕೆಲಸ ಅನ್ನೋದು ಮಾಡ್ಕೊಂಡ್ಬಿಡ್ತೀನಿ. ಯಾರನ್ನೇನು ಕರ್ಸೋದೇನಿಲ್ಲ. ಸಣ್ಣ ಪುಟ್ಟ ಏನೇ ಕೆಲಸ ಇದ್ರೆ ನಾನೇ ಮಾಡ್ಕೊತೀನಿ 80%. ಇನ್ನು ಮಿಕ್ಕಿತ್ತು 20% ಏನಾದರೂ ಮೈನ್ ಪ್ರಾಬ್ಲಮ್ಮು ಶೆಟಲ್ದೆಲ್ಲ ಬಂದಾಗ ನಾನು ಮೆಕ್ಯಾನಿಕ್ನೇ ಕರೆಸ್ಕೊತೀನಿ. ನೋಡಿ ನಾನು ದೊಡ್ಡದು ಅಲ್ಲ ಕೊಟ್ಟಿದ್ದಾನೆ, ಅದ್ರಲ್ಲಿ ನೋಡಿ ಸ್ಕ್ರೂ ಡ್ರೈವರ್ ಹಾಕಿ ತೆಗೆದ್ರೂ ಸರಿಯಾಗಿ ಬರ್ತಾ ಇಲ್ಲ. ಆದಷ್ಟು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡ್ಕೊಳ್ಳಿ. ಅನ್ನೋ ಫುಲ್ಲು ಒಂದು ಪಿನ್ ಪಾಯಿಂಟ್ ಇಲ್ದಿರ ನಾವು ಕ್ಲೀನ್ ಮಾಡಬೇಕು ಅಂತ ಏನಿಲ್ಲ, ನೀಟಾಗಿರಲಿ ಉದ್ದೇಶದಿಂದ ನಾವು ಜಾಸ್ತಿ ಅನ್ನೋದು ಕ್ಲೀನ್ ಮಾಡ್ಕೊತೀವಿ. ಮತ್ತೆ ಬೇಗ ಈ ಥರ ಆಗೋಗುತ್ತೆ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಮಾಡ್ಕೊತೀವಿ. ಕೆಳಗಡೆಗೆ ಉದುರಿಸ್ಕೊಳ್ಳಿ, ಪರವಾಗಿಲ್ಲ. ಆಮೇಲೆ ಬೇಕಂದ್ರೆ ಈ ಬೀಡ್ಸು ಮಣಿ ಎಲ್ಲ ಇರ್ತಾವಲ್ಲ, ಇದು ಬರ್ತಾ ಇದೆ. ಆಮೇಲೆ ನೀಟಾಗಿ ಕ್ಲೀನ್ ಮಾಡಿಕೊಂಡು ಹಾಕೊಂಡ್ರೆ ಆಯಿತು. ನೋಡಿ ಆಲ್ಮೋಸ್ಟ್ 80% ಕ್ಲೀನ್ ಅನ್ನೋದು ಆಗೋಯ್ತು. ಓಕೆನಾ? ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ನೋಡ್ಕೋಬೋದು ನೀವು. ಆಮೇಲೆ ನೋಡಿ ಯಾವುದೇ ಪಾರ್ಟ್ಸು ಆಗಲಿ ಮಿಸ್ ಆಗ್ದಿರಾ ಹಾಕೋಬೇಕು ಫಸ್ಟ್ ಆಫ್ ಆಲ್. ನೋಡಿ ಇಲ್ಲೊಂದಿತ್ತು, ಇದಕ್ಕೊಂದು ಹಾಕೊಂಡ್ವಿ.
ಆಮೇಲೆ ಈ ರಬ್ಬರ್ಗಳು ಇದು ಲೆಂತ್ ವೈಸ್ ಇದೆ ನೋಡಿ, ಆ ಲಾಸ್ಟ್ ಇದು. ಇದನ್ನ ಸ್ವಲ್ಪ ಜಾಸ್ತಿ ಹಾಕಿ ಎಳ್ಬಿಡಿ, ಇದು ಕಟ್ ಆಗ್ಬಿಡುತ್ತೆ. ಸ್ಟಿಫ್ಗೋಸ್ಕರ ಕೊಟ್ಟಿರೋ ಅಂಥದ್ದು. ಇದನ್ನ ನೀಟಾಗಿ ಈ ಥರ ಮಾಡಿ ಈ ಲಾಸ್ಟ್ಗೆ ಇದು ಕರೆಕ್ಟಾಗಿ ಅದು ಶೇಪ್ ಹೆಂಗಿರುತ್ತೆ ಹಂಗೆ ಅದು ಕುತ್ಕೊಂಡ್ಬಿಡ್ತದೆ. ಹಂಗೆ ನೋಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ, ಈ ಕಡೆದಿದು ನನಗೆ ಕನ್ಫ್ಯೂಸ್ ಆಗ್ತೈತೆ. ಮತ್ತು ಇದು ನೋಡಿ, ಈ ಥರ ವೇಸ್ಟ್ ಬಟ್ಟೆಯಲ್ಲೇ ನೀಟಾಗಿ ಹೊಲಿಸ್ಕೊಳ್ಳಿ. ಮತ್ತು ಆ ಲಾಸ್ಟ್ ಇದು, ಆ ಲಾಸ್ಟಲ್ಲಿ ಹಾಕ್ಬಿಡಿ. ನೋಡ್ಕೋಬೋದು ಇಲ್ಲಿ ಈ ಥರ. ಆಮೇಲೆ ನೋಡಿ, ಇದು ಆಯಿಲಲ್ಲಿ ಒದ್ದೆ ಆಗಿ ಕಟ್ಟೆ ಆಗೋತಿದ್ದು. ಕಟ್ಟಾದ್ರೂ ಬಿಸಾಕ್ಬಿಡಿ. ಅದಕ್ಕೆ ಹಾಕಿ ಆಯಿಲು ಈ ತುದಿಯಲ್ಲಿ ಹಾಕೋದೇನಕ್ಕೆ ಅಂದರೆ ಇದನ್ನ ದಾಟಿ ಈ ಕಡೆ ಬರ್ದಿರ ಸ್ವಲ್ಪ ಇದೇ ಆಯಿಲೆಲ್ಲ ಹೀರ್ಕೊಂತದೆ. ಅದಕ್ಕೋಸ್ಕರ ಅದನ್ನು ಹಂಗೆ ಹಾಕ್ಕೊಳ್ಳಿ. ನೋಡಿ, ಇದು ಈ ಕಾರ್ನರ್ಗೆ ನೋಡಿ, ಇದರಲ್ಲಿ ನಿಧಾನಕ್ಕೆ ಒರೆಸ್ಕೊಳ್ಳಿ. ಇದು ಎಲ್ಲಿಂದ ಅಂತ ನೋಡ್ಕೊಳ್ಳಿ. ತುಂಬ ದಿನ ಆಯ್ತಲ್ಲ, ಹಾಗೆ ನೋಡಿ ನನಗೆ ಕನ್ಫ್ಯೂಸ್ ಆಗ್ತೈತೆ ಯಾವ್ದಾವ್ದು ಎಲ್ಲಿಂದ ಅಂತ. ಸ್ವಲ್ಪ ನಿಧಾನಕ್ಕೆ ಒಂದೊಂದಾಗಿ ಸೆಟ್ ಮಾಡ್ಬಿಡೋಣ. ನೋಡ್ಕೋಬೋದು, ಈ ರಬ್ಬರ್ ಅನ್ನೋದು ಒಂದೊಂದೊಂದು ಕಡೆ ಫಿಕ್ಸ್ ಅನ್ನೋದು ಒಂದು ಫುಲ್ ರೌಂಡ್ ಆಫ್ ಫಿಕ್ಸ್ ಮಾಡಿದ್ದೀವಿ ನೋಡಿ. ದಾರ ಎಲ್ಲ ನೀಟಾಗಿ ಫಿನಿಶ್ ಕ್ಲೀನ್ ಆಗೋಯ್ತು. ಇಲ್ಲಿ ಎಲ್ಲ ಕಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಇದಾದ್ಮೇಲೆ ಮತ್ತೆ ಟಕ್ಕಂತ ಆಯಿಲ್ ಹಾಕ್ಬಿಡ್ಬೇಡ್ರಿ. ನೋಡಿ, ಇದು ನಾವು ನೆಟ್ಟು ಇಲ್ಲಿ ಬಿಚ್ಚಿದೀವಲ್ಲ ನೋಡಿ, ಇದನ್ನ ಮತ್ತೆ ಸೇಮ್ ಇಲ್ಲಿ ನೋಡಿ, ಇಲ್ಲಿ ಹೋಲ್ ಇದೆ. ಇದು ಕೆಳಗಡೆ ಆಯಿಲ್ ಡಬ್ಬ ಖಾಲಿದು ಹಂಗೆ ಇದೆ. ಇದನ್ನ ಇಲ್ಲಿ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಫುಲ್ಲು ಟೈಟ್ ಮಾಡಿ. ಇಲ್ಲಾಂದ್ರೆ ಆಯಿಲ್ ಕೆಳಗಡೆಗೆ ಸೋರ್ತಾ ಇರುತ್ತೆ. ಒಂದೊಂದೇ ತೊಟ್ಟು ಸೋರಿದಾಗ ಬಟ್ಟೆನದು ಕೆಳಗಡೆ ಬಿತ್ತು ಅಂದ್ರೆ ಬಟ್ಟೆ ಎಲ್ಲ ಗಲೀಜಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ನೀಟಾಗಿ ಟ್ರೈ ಮಾಡಿ ಲಾಕ್ ಅನ್ನೋದು ಮಾಡಬೇಕು. ಲಾಕ್ ಅನ್ನೋದಾಯ್ತು. ಇವಾಗ ಏನು ಮಾಡಬೇಕು, ನಾವು ಹೊಸ ಆಯಿಲ್ ಇದೆಯಲ್ಲ ಇದನ್ನ ನೋಡಿ, ಸಿಲಿಗಿಲ್ಲೆಲ್ಲ ಓಪನ್ ಮಾಡ್ತೀರಾ ನೀಟ್ 1 ಲೀಟರ್ ಫುಲ್ಲು ನೋಡಿ. ಇದು ಹೈ, ಇದು ಹೋಗ್ತಾ ಇಲ್ಲ. ಇದು ಹೈ ಮತ್ತೆ ಲೋ ಇದೆ. ಲೋ ಒಳಗಡೆ ಬಂದ ತಕ್ಷಣ 2 ಲೈನ್ ಏನಾದ್ರು ಇರುತ್ತೆ. ಇಲ್ಲಿಗೆ ಆಯಿಲ್ ಸ್ವಲ್ಪ ಡೌನ್ ಆಗ್ತಾ ಇದೆ, ಲೋ ಒಳಗಡೆ ಬರ್ತಾ ಇದ್ದಂಗೆ ಸ್ವಲ್ಪ ಮೇಲೆ ಹಾಕೋಬೇಕು. ಇಲ್ಲೊಂದು ಲೈನ್ ಕೊಟ್ಟಿರ್ತಾನೆ ಹಿಂಗೆ, ಹೈ ಪಕ್ಕದಲ್ಲಿ ಹಿಂಗೊಂದು ಲೈನ್ ಇರುತ್ತೆ.
ಆ ಲೈನ್ ಟಚ್ ಆಗೋವರೆಗೂ ಆಯಿಲ್ ಅನ್ನೋದು ಯಾವಾಗೂ ಇರಬೇಕು. ಏನಕ್ಕೆ ಅಲ್ಲಿವರೆಗೂ ಇರ್ಬೇಕಂತಂದ್ರೆ ಈ ದಾರ ಎಲ್ಲ ನೀಟಾಗಿ ಅಲ್ಲಿ ಅದು ಒಳಗಡೆ ಬೀಳಬೇಕು, ಅದರಿಂದ ರೋಟೇಟ್ ಆಗೋದು. ಅದಕ್ಕೆ ನೀಟಾಗಿ ಸಿಗಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿವರೆಗೂ ಆಯಿಲ್ ಅನ್ನೋದು ಇರಬೇಕು. ನೋಡಿ ಕ್ಲೀನ್ ಎಲ್ಲ ಆಯಿತು ನೋಡಿ, ಇಲ್ಲಿ ಓಪನ್ ಮಾಡಿ ಹಾಕ್ತಾ ಇದ್ದೀನಿ. ಇವಾಗೂ ಸ್ವಲ್ಪ ಗಲೀಜ್ ಅನ್ನೋದು ಇರುತ್ತೆ, ಪರವಾಗಿಲ್ಲ, ಮೊದಲಿಗಿಂತ ಮೋಸ ಏನಿಲ್ವಲ್ಲ. ನೋಡಿ ಇವಾಗ ಲೋವರೆಗೂ ಬಂತು. ಸ್ವಲ್ಪ ಆಯಿಲ್ ಹಾಕೋಣ. ನೋಡಿ ಹೈ ಬಂತು, ಹೈ ಬಂದ್ಬಿಡಲಿ. ಓಕೆ, ಮತ್ತೆ ಇಲ್ಲೊಂದು ಚಿಕ್ಕದಾಗಿ ಹೋಲ್ ಇರುತ್ತೆ, ಆ ಹೋಲ್ಗೆ ಸ್ವಲ್ಪ ಹಾಕ್ಬಿಡಿ, ಅದು ತುಂಬಿಕೊಳ್ಳಿ. ಇನ್ನು ಸ್ವಲ್ಪ ಟಚ್ ಆಗಿಲ್ಲ ನೋಡಿ, ನೀವು ನೋಡ್ಕೋಬಹುದು. ಎಂತ ಕೆಲಸ ಆಗೋಯ್ತು. ಅರ್ಧ ಆಯಿಲ್ ಇದೆ, ಎಣ್ಕೊಬಿಡ್ತು ಹೋಗಿ. ನೋಡ್ಕೋಬಹುದು, ಇಲ್ಲಿ ಐವರೆಗೂ ಟಚ್ ಆಗಿದೆ. ಬಟ್ಟೆ ಸ್ವಲ್ಪ ಬಿದ್ದು ಹಿಂಡ್ಕೊಳ್ಬಿಡ್ತಲ್ಲ, ಒಂದ್ ಸ್ವಲ್ಪ ಆಯಿಲ್ ಅನ್ನೋದು ಹಾಕಿ ನೋಡಿ. ಐ ಬಂತು ನೀಟಾಗಿ ಅನ್ನೋದು ಹಾಕಾಯ್ತು. ಇವಾಗ ಇದನ್ನ ಕೆಳಗಡೆ ಸೋರ್ತಾ ಇದೆಯಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಳಗಡೆ ಎಲ್ಲೂ ಸೋರ್ಕೊಂತ ಇಲ್ಲ. ಇವಾಗ ನೀಟಾಗಿ ಇದನ್ನ ಸೇಮ್ ಕ್ಲೋಸ್ ಮಾಡ್ಬಿಡೋಣ. ನೋಡಿ ಈ ರೀತಿ. ಇವಾಗ ಕೆಳಗಡೆ ಮತ್ತೆ ನೀಲ್ಗಡೆ ಇದು ನೋಡ್ಕೊಳ್ಬಹುದು, ಎಷ್ಟು ಸ್ವಲ್ಪ ಗಲೀಜ್ ಅನ್ನೋದು ಆಗಿರುತ್ತೆ ಮಿಷಿನ್. ಯಾಕಂತಂದ್ರೆ ಮೇಲ್ಗಡೆನೂ ನಾವು ಸರಿಯಾಗಿ ಕ್ಲೀನ್ ಮಾಡಿಲ್ವಲ್ಲ, ಅದರಿಂದ. ಇವಾಗ ಇದನ್ನೆಲ್ಲ ಸ್ವಲ್ಪ ಈ ಬಟ್ಟೆಯಲ್ಲಿ ಕ್ಲೀನ್ ಮಾಡ್ಕೋಬೇಕು. ಇದು ವೇಸ್ಟ್ ಅಲ್ಲಾದ್ರೆ ಸ್ವಲ್ಪ ನೀಟಾಗಿ ಕ್ಲೀನ್ ಆಗುತ್ತೆ, ಅದಕ್ಕೋಸ್ಕರ. ನೋಡಿ ಈ ತರ ನೋಡ್ಕೋಬಹುದು. ಮೇಲ್ಗಡೆ ಎಲ್ಲ ಇದಾಗಿರುತ್ತೆ ನೋಡಿ. ವಾರಕ್ಕೊಂದ್ಸಲಿ ಈ ತರ ನೀಟಾಗಿ ಮೇಲ್ಗಡೆ ಇದೆಲ್ಲ ನೀಟಾಗಿ, ಕೆಳಗಡೆ ಸ್ವಲ್ಪ ಧೂಳಿರೋದು ಇದನ್ನೆಲ್ಲ ಇರುತ್ತೆ, ಅದನ್ನೆಲ್ಲ ವಾರಕ್ಕೊಂದ್ಸಲಿ ಕ್ಲೀನ್ ಮಾಡ್ಕೋಬೇಕು. ಒಂದೇ ತಿಂಗ್ಳಿಗೊಂದ್ಸರಿ 2 ತಿಂಗ್ಳಿಗೊಂದ್ಸರಿ ಆಯಿಲ್ ಚೆಕ್ ಮಾಡ್ಕೋಬೇಕು. ಆಮೇಲೆ ಚೆಕ್ ಮಾಡ್ಕೊಂಡು ಹಂಗೇನಾದ್ರು ಇದಾಯ್ತು ಅಂದ್ರೆ ಇದನ್ನ ಸ್ವಲ್ಪ ಇವಾಗ ನಾವು ಮಾಡ್ಕೊಂಡ್ವಲ್ಲ ಆ ರೀತಿಯಾಗಿ ಆಯಿಲ್ ಅನ್ನೋದು ಹಾಕಿ ಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅಲ್ಲಿ ಲೈಫ್ ಚೆನ್ನಾಗಿ ಬರುತ್ತೆ. ಮತ್ತೆ ಸ್ಟಿಚಸ್ ಆಗಿರ್ಬೋದು, ಫಿನಿಶಿಂಗ್ ಆಗಿರ್ಬೋದು, ಎಲ್ಲಾನು ನೀಟಾಗಿ ಬರುತ್ತೆ ನೋಡಿ. ಇದಕ್ಕೆ ಮತ್ತೆ ಇದೊಂದು ಸ್ವಲ್ಪ ಸ್ಕ್ರೂ ಡ್ರೈವರ್ ಹಾಕಿ ಕ್ಲೀನ್ ಮಾಡ್ಕೋಬೇಕು ನೋಡಿ. ಈ ರೀತಿಯಾಗಿ ಎಲ್ಲ ಕಡೆನೂ ಈ ರೀತಿಯಾಗಿ ಕ್ಲೀನ್ ಮಾಡ್ಕೋಬೇಕು ಮಿಷಿನ್. ಮತ್ತೆ ಹಿಂದ್ಗಡೆನೂ ಅಷ್ಟೇ ಒಂದು ಚೂರು ಧೂಳು ಇಲ್ದಿರ ಪ್ರತಿಯೊಂದು ನೀಟಾಗಿ ಮಿಷಿನ್. ವಾರಕ್ಕೊಂದ್ಸಲಿ ನಾವು ರೆಗ್ಯುಲರ್ ಸರ್ವಿಸ್ ಅಂತೀವಿ ಇದನ್ನ, ವಾರಕ್ಕೊಂದ್ಸಲಿ ರೆಗ್ಯುಲರ್ ಸರ್ವಿಸ್ ಮಾಡಬೇಕು. ಆಮೇಲೆ ತಿಂಗ್ಳಿಗೊಂದ್ಸರಿ ಫುಲ್ ಸರ್ವಿಸ್ ಚೆಕ್ ಮಾಡ್ಕೋಬೇಕು ನೋಡಿ. ಆ ರೀತಿ ಮಾಡ್ಕೊಳ್ಳೋದ್ರಿಂದ ನಮಗೆ ಮಿಷಿನ್ ತುಂಬಾ ಬಾಳಿಕೆ ಅನ್ನೋದು ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಮುಖಾಂತರನು ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಓಕೆನಾ? ಡನ್.